ಐಶ್ವರ್ಯ, ಕೆಲಸ ಮಾಡಲಿಕ್ಕೆ ಸಂಬಳ ಎಲ್ಲವನ್ನ ಕೊಟ್ಟ ನಂತರ ಆ ಕ್ಷೇಮವನ್ನು ಉಳಿಸ್ಕೊಳ್ಬೇಡ್ವೆ ನೀವು ಮನೆಯಲ್ಲಿ. ಹೀಗಾಗಿ ಆ ಕ್ಷೇಮವನ್ನು ಉಳಿಸ್ಕೊಳ್ಳೋ ಸಲುವಾಗಿಯೇ ನೀವೆಲ್ಲ ಕೂಡಬೇಕು. ಯಾವ ಲೆಕ್ಕಕ್ಕಾಗಿ ಕೂಡಬೇಕು? ಆರ್ಕೆಸ್ಟ್ರಾ ಮಾಡ್ಕೊಂಡು ಡ್ಯಾನ್ಸ್ ಮಾಡೋ ಲೆಕ್ಕಕ್ಕಾಗಿ ಕೂಡೋದಲ್ಲ, ಬರ್ಡೇ ಪಾರ್ಟಿ ಮಾಡ್ಕೊಂಡು ಕೇಕ್ ಕತ್ತರಿಸೋ ಲೆಕ್ಕಕ್ಕಾಗಿ ಕೂಡೋದಲ್ಲ, ವಿವಾಹ ವಾರ್ಷಿಕೋತ್ಸವ ಮಾಡ್ಕೊಂಡು ಕಾಮತ್ ಹೋಟ್ಲಲ್ಲಿ ಭೋಜನ ಮಾಡ್ಲಕ್ಕಾಗಿ ಕೂಡೋದಲ್ಲ. ಒಂದು ವರ್ಷಕ್ಕೆ ಚೌಡಿ ಪೂಜೆಗೆ, ನಾಗ ಪೂಜೆಗೆ, ಜಟಗೇಶ್ವರನ ಪೂಜೆಗೆ ಕೂಡಿದ್ರೆ ಆ ಸಂತೋಷ ಕಾಮತ್ ಹೋಟ್ಲಲ್ಲಿ ಊಟ ಮಾಡೋದ್ರೊಳಗೆ ಸಿಗೋದಿಲ್ಲ. ಅದನ್ನ ಯಾವಾಗಲೂ ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಈ ಕಾಮತ್ ಹೋಟ್ಲ್ನಲ್ಲೋ ಐರಾವತದಲ್ಲೋ ಇನ್ನೆಲ್ಲೋ ಹೊಯ್ಕೊಂಡು ಊಟ ಮಾಡಿದ ಸಂತೋಷ ಪೂಜೆ ಮಾಡೋದಕ್ಕಿಂತ ಹೆಚ್ಚಿಗೆ ಫಲವನ್ನು ಕೊಡ್ತದೇನು? ಖಂಡಿತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ದೇವರ ಸನ್ನಿಧಾನಕ್ಕೆ ಬಂದು ದೇವರಿಗೆ ಮಾಡ್ತಕ್ಕಂತಹ ಪೂಜೆ ಅನ್ನೋದೇನಿದೆಯಲ್ಲ, ದೇವತಾ ಪೂಜೆ ಅನ್ನೋದೇನಿದೆಯಲ್ಲ, ಅದು ನಮಗೆ ಮಾತ್ರ ಶ್ರೇಯಸ್ಸನ್ನ ಕೊಡೋದಿಲ್ಲ, ನಮ್ಮ ಮುಂದಿನ ತಲೆಮಾರುಗಳಿಗೆ ಸಂತೋಷವನ್ನ ಕೊಡ್ತದೆ, ಕುಟುಂಬದಲ್ಲಿ ಶ್ರೇಯೋಭಿವೃದ್ಧಿಯನ್ನು ತಂದು ಕೊಡ್ತದೆ ಅನ್ನೋದನ್ನ ಬಹಳ ಹಿರಿಯರು ಹೇಳಿದ್ದಾರೆ. ಅದನ್ನು ಒಪ್ಪಿಕೊಂಡಿದ್ದಾರೆ ಕೂಡ. ಒಬ್ಬಿಬ್ರು ಹೇಳೋದಿದ್ರೆ ಅವ ಹೇಳತ್ನ, ಅವ ಸುಮ್ಮನಿರು, ಅವ ಹೇಳಿಕೆ ಹೋಗ್ತಾವ, ಅದನ್ನು ನಾವೇನು ಕೇಳಬೇಕಾಗಿಲ್ಲ ಅಂತ ಹೇಳ್ಕೊಡ್ಬೋದಿತ್ತು. ಆದರೆ ವೇದಗಳು, ಉಪನಿಷತ್ತುಗಳು, ಅನೇಕ ಹಿರಿಯರು, ವಿದ್ವಾಂಸರು, ಪಂಡಿತರು, ತಿಳಿದವರು ಹೇಳಿದ್ದೆಲ್ಲವನ್ನೂ ಅದನ್ನೇ. ನೀನು ನಿನಗೋಸ್ಕರ ಮಾತ್ರ ಮಾಡಬೇಡ, ಸಮಾಜದ ಶ್ರೇಯಸ್ಸಿಗೋಸ್ಕರ ದೇವ್ರ ಕೆಲಸವನ್ನ ಮಾಡುವಂತ. ಬರೀ ಕಾನೂನು ಇದ್ದದಿದ್ರೆ, ಪೊಲೀಸರು ಇದ್ದದಿದ್ರೆ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದೇವರ ಭಯವೊಂದು ಇದ್ದದ್ದಕ್ಕಾಗಿಯೇ ನಾವು ನೀವೆಲ್ಲ ಸಂತೋಷದಿಂದ ಬದುಕ್ತಾ ಇದ್ದೇವೆ, ಸಂತೋಷದಿಂದೆಲ್ಲ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ದೇವರದ್ದೊಂದು ಭಯ ಭಕ್ತಿ ಇರುವುದರಿಂದ ನಾವೆಲ್ಲ ಸಂತೋಷದಿಂದ ಜೀವನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಕಾನೂನನ್ನ ವ್ಯವಸ್ಥಿತವಾಗಿ ಯಾರೂ ಬರೆದಿಡ್ಲಿಲ್ಲ. ಕೆಲವೊಂದು ಅಲಿಖಿತ ನಿಯಮಗಳಿದಾವೆ. ಇದನ್ನ ಶಿಷ್ಟಾಚಾರ ಅಂತ ಕರೀತಾರೆ ನಮ್ಮ ಭಾಷೆಯಲ್ಲಿ. ಶಿಷ್ಟಾಚಾರ, ಶಿಸ್ತಿರ್ಬೇಕು ಜೀವನದಲ್ಲಿ ಅಂತ. ಅದನ್ನ ವ್ಯವಸ್ಥೆ ಅಂತನೂ ಕರೆದ್ರು. ಅದು ಪ್ರಾಣಿಗಳಿಗೆಲ್ಲ ಇಲ್ಲ, ಮನುಷ್ಯರಿಗದೆ. ಉದಾಹರಣೆಗಾಗಿ ನಾಯಿ ನೋಡಿ, ನಾಯಿ ಬೆಳಗಾವಿ ಬಿಟ್ಟ ತಕ್ಷಣ ಎಲ್ಲೆಲ್ಲೋ ಓಡಾಡ್ತದೆ, ಅದಕ್ಕೆ ಶಿಸ್ತಿಲ್ಲ. ಎಲ್ಲೋ ಓಡಾಡ್ತದೆ, ಎಲ್ಲೋ ಹೋಯ್ತದೆ, ಎಲ್ಲೋ ತಿರುಗಾಡ್ತದೆ, ಎಲ್ಲಿರೋ ಅನ್ನ ತಿಂತದೆ, ವಾಪಸ್ ಬರ್ತದೆ, ಗೋಣಿ ಚೀಲಾದ್ರೂ ಮನಗ್ತದೆ, ಮೆಟ್ಲಲ್ಲಾದ್ರೂ ಮನಗ್ತದೆ, ಅಂಗಳದಲ್ಲಾದ್ರೂ ಮನಗ್ತದೆ, ಅರ್ಲು ಬೇಕಾದ್ರೂ ಹೊಯ್ಕೊಳ್ತದೆ, ಮಣ್ಣು ಬೇಕಾದ್ರೂ ತಿಕ್ಕೊಳ್ತದೆ, ಎಂತ ಬೇಕಾದ್ರೂ ಮಾಡ್ತದೆ. ವ್ಯವಸ್ಥೆ ಬೇಡ ಅದಕ್ಕೆ, ಅದು ಅವ್ಯವಸ್ಥಿತವಾಗಿಯೇ ಬದುಕ್ತದೆ. ನೀವು ಎಮ್ಮೆ ಆಕಳುಗಳನ್ನೆಲ್ಲ ಸಾಕೋದಿದ್ರೆ ಅದಕ್ಕೊಂದು ವ್ಯವಸ್ಥಿತವಾದ ಕೊಟ್ಟಿಗೆಯನ್ನು ಮಾಡ್ತೀರಿ. ನೀವು ವ್ಯವಸ್ಥಿತವಾದ ಕೊಟ್ಟಿಗೆಯನ್ನು ಮಾಡಿದ ನಂತರ ನಿಮಗೆ ಈಗ ಮಿಲಿಟರಿ ಶಿಸ್ತು ನೋಡಿದ ತಕ್ಷಣ ನನಗೆ ನೆನಪಾಗ್ತದೆ. ಈ ಎಮ್ಮೆಗೆ ಒಂದು ಚಂದದ ಬಕೆಟ್ನಲ್ಲಿ ಹಿಂಡಿ ಅಕ್ಕಚೋಲ ಕೊಟ್ಟ ನಂತರ ಎಮ್ಮೆಗೆ ತಕೋಗಿಡಿ, ನೋಡಿ ಶಿಸ್ತಾಗಿ ಕುಡಿಬೇಕು ನೀನು ಅಂತೇಳಿ ಎಮ್ಮೆಗೆ ಹೇಳಿ. ಎಮ್ಮೆ ಶಿಸ್ತಾಗಿ ಕುಡಿದ ರೂಢಿನೇ ಇಲ್ಲ. ಅದು ಪೂರ್ಣ ಮೂತಿ ಮುಳುಗಿಸ್ಕೊಂಡು ಅದನ್ನು ಚೆಲ್ಲಾಕೊಂಡೇ ಅಭ್ಯಾಸ ಅದಕ್ಕೆ. ಹೀಗಾಗಿ ಪೂರ್ಣ ಮೂತಿ ಮುಳುಗಿಸ್ಕೊಂಡು ಅರ್ಧ ಚೆಲ್ಲಿ ಅದನ್ನ ಅರ್ಧ ಕುಡಿತದೆ. ಯಾಕೆ ಅಂತ ಕೇಳಿದ್ರೆ ಅವ್ಯವಸ್ಥಿತವಾದಂತ ಬದುಕೋದು. ಅದಕ್ಕೆ ವ್ಯವಸ್ಥೆ ಅಂತಂದ್ರೆ ಆಗುವುದೇ ಇಲ್ಲ. ಹೀಗಾಗಿ ಪೂರ್ಣ ಮುಳುಗಿಸ್ಕೊಂಡು ಅರ್ಧ ಚೆಲ್ಕೊಂಡೇ ಕುಡುದು. ಅದಕ್ಕೆ ವ್ಯವಸ್ಥೆ ಅನ್ನೋದು ಗೊತ್ತಿಲ್ಲ. ಆಕಳುಗಳಿಗೆ ಹುಲ್ಲು ಹಾಕದ ನಂತರ ನೋಡೆ ಒಂದ್ ಕಡ್ಡಿನ ಬಿಡದೆ ತಿನ್ಬೇಕು ನೀನು ಹೇಳಿಕೆ ಬನ್ನಿ, ಅದು ಕಾಲಡಿತಕ್ಕೆ ಹಾಕೊಳ್ಳೋದು. ಅರ್ಧ ಕಾಲಡಿತಕ್ಕೆ ಹಾಕೊಂಡು ಅದನ್ನು ಅಲ್ಲಲ್ಲೇ ಮೆಟ್ಕೊಂಡು ಅದ್ರ ಮೇಲೆ ಮಲಮೂತ್ರಗಳನ್ನ ವಿಸರ್ಜನೆ ಮಾಡಿ ಕೊನೆಗೆ ತಿಂತದೆ. ಅದು ಮನುಷ್ಯನಿಗೆ ಮಾತ್ರ ಹಾಗಲ್ಲ. ಮನುಷ್ಯ ವ್ಯವಸ್ಥಿತವಾಗಿ ಬದುಕನ್ನು ಕಟ್ಕೊಳ್ತಾನೆ. ಹೀಗಾಗಿ ಮನುಷ್ಯ ಇತರ ಪ್ರಾಣಿಗಳಿಗಿಂತ ಶ್ರೇಷ್ಠ ಅಂತ ಹೇಳುದು ಯಾಕೆ ಅಂತ ಕೇಳಿದ್ರೆ ಇದೇ ಕಾರಣ.